ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ದೇವ ಮಕ್ಕಳೇ ಒಂದು ವಾಕ್ಯನ ಓದ್ಕೊಳ್ಳೋಣ. ಲೂಕ ಬರೆದ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತೆ: ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. ಆ ರೀತಿಯಾಗಿ ದೇವರು ಒಂದು ಸಾಮ್ಯವನ್ನು ಅವ್ರಿಗೆ ಹೇಳ್ತಾರೆ. ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದಂತೆ. ಆ ನ್ಯಾಯಾಧಿಪತಿ ಬಳಿಗೆ ಒಂದು ವಿಧವೆ ಪ್ರತಿದಿನ ಹೋಗಿ ನನಗೆ ನ್ಯಾಯ ತೀರಿಸು ಅಂದು ಆಕೆ ಕೇಳ್ತಾನೆ ಇದ್ಲಂತೆ. ಹಾಗಾಗಿ ಆ ನ್ಯಾಯಾಧಿಪತಿ ಆಕೆ ಮಾತಿಗೆ ಕಿವಿಗೊಡನೆ ಸುಮಾರು ಕಾಲದವರೆಗೂ ಕಿವಿಗೊಡಲೇ ಇಲ್ವಂತೆ. ಆ ನ್ಯಾಯಾಧಿಪತಿ ಎಂಥವನಂದರೆ ಆತನು ದೇವರಿಗೂ ಭಯಪಡಲ್ಲ, ಮನುಷ್ಯನಿಗೂ ಮರ್ಯಾದೆ ಕೊಡಲ್ಲ. ಹಾಗಾಗಿ ಆ ವಿಧವೆ ಬಂದು ಹೇಳುವಾಗೆ ಆ ವಿಧವೆಗೂ ಒಂದು ಸಹ ಆತನು ಗೌರವ ಮರ್ಯಾದೆ ಕೊಡದೆ, ಆಕೆ ಕೇಳೋ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡದೆ, ಈ ರೀತಿಯಾಗಿ ಕೆಲವು ಕಾಲ ಕಳೆದು ಹೋಯ್ತಂತೆ. ಆನಂತರ ಆಕೆ ಪ್ರತಿದಿನ ಹೋಗಿ 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 ಆ ನ್ಯಾಯಾಧೀಶ್ವರನ ಕೇಳ್ತಾನೆ ಇದ್ಲಂತೆ, ಶತ್ರುವಿಂದ ನನ್ನ ಬಿಡಿಸು, ನನಗೆ ನ್ಯಾಯ ಕೊಡಿಸು ಅಂದ್ಬಿಟ್ಟು. ಸ್ವಲ್ಪ ದಿನ ಆದಮೇಲೆ ಆ ನ್ಯಾಯಾಧಿಪತಿಗೆ ಏನಾಯ್ತಂದರೆ, ಆತನಿಗೆ ಏನಪ್ಪ ಈಕೆ ಬಂದು ಬಂದು ನನ್ನ ದಂಡಿಸ್ತಾ ಇದ್ದಾಳಲ್ವಾ, ನಾನು ಬೇಗ ಈಕೆ ನ್ಯಾಯನ ತೀರಿಸ್ಬಿಡ್ಬೇಕು, ಇಲ್ಲದೆ ಹೋದರೆ ಈಕೆ ಬಂದು ಬಂದು ನನ್ನನ್ನು ದಂಡಿಸಿಕೊಂಡೇ ಇರ್ತಾಳೆ ಅಂದ್ಬಿಟ್ಟು ಆ ನಂತರ ಆತನ ಒಂದು ತೀರ್ಮಾನಕ್ಕೆ ಬಂದು ಆಕೆ ನ್ಯಾಯವನ್ನು ತೀರಿಸಿಬಿಟ್ರು. ಏಸಪ್ಪ ಯಾಕೆ ಈ ಸಾಮ್ಯವನ್ನು ಹೇಳ್ತಾ ಇದ್ದಾರಂದರೆ, ದೇವ್ರ ವಾಕ್ಯ ಹೇಳುತ್ತೆ, ಅದೇ ಲೂಕ ಸುವಾರ್ತೆ 18:7ನೇ ವಚನದಲ್ಲಿ, ದೇವರು ಆದುಕೊಂಡವರು ಹಗಲು ರಾತ್ರಿ ಮೊರೆ ಇಡುವುದರಲ್ಲಿ ಅವರ ನ್ಯಾಯವನ್ನು ತೀರಿಸದೇ ಇರುವನು, ಬೇಗನೆ ಅವರ ನ್ಯಾಯವನ್ನು ತೀರಿಸುವನು. ಹಾಗಾಗಿ ಈ ದಿನಗಳಲ್ಲಿ ನಾವುಗಳು ದೇವಮಕ್ಕಳೇ ಪ್ರಾರ್ಥನೆಗೆ ಬಹಳ ಎಚ್ಚರಿಕೆಯನ್ನು ವಹಿಸುವರಾಗಿರಬೇಕು. ಅನೇಕರು ಬೆಳಗಿನ ಜಾವಗಳಲ್ಲಿ ಪ್ರಾರ್ಥನೆ ಮಾಡಲ್ಲ. ಆ ಪ್ರಾರ್ಥನೆಯ ಸಮಯ ಕಳೆದೋಗುತ್ತೆ. ಹೆಂಗೆ ಕಳೆದೋಗುತ್ತಂದರೆ, ನಾವು ನಿದ್ರೆ ಮಾಡಿಬಿಡ್ತೀವಿ, ಇಲ್ಲದೆ ಹೋದರೆ ನಾವು ಪ್ರಾರ್ಥನೆ ಮಾಡೋಕ್ಕೆ ಆಗದೆ ನಾವು ಇದ್ಬಿಡ್ತೀವಿ, ಪ್ರಾರ್ಥನೆ ಮಾಡೋ ಸಮಯನೂ ಸಿಕ್ಕದೆ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಬೆಳಗಿನ ಜಾವದಲ್ಲಾಗಲಿ, ಮಧ್ಯಾಹ್ನ ಸಮಯಗಳಲ್ಲಿ ಕುಟುಂಬಗಳಲ್ಲಿ ಇರೋರಾಗಲಿ, ಅಥವಾ ಸಂಜೆ ಕುಟುಂಬ ಪ್ರಾರ್ಥನೆಗಳಾಗಲಿ, ಒಂಟಿತನಗಳಲ್ಲಿ ಮಾಡುವಂಥ ಪ್ರಾರ್ಥನೆಗಳಾಗಲಿ, ಸಭೆಗಳಿಗೆ ಬಂದು ಎಲ್ಲ ದೇವ ಜನಗಳು ಕೂಡಿ ಮಾಡೋ ಪ್ರಾರ್ಥನೆಗಳಾಗಲಿ, ಈ ರೀತಿಯಾಗಿ ಈ ಕೊನೆ ದಿನಗಳಲ್ಲಿ ಪ್ರಾರ್ಥನೆ ವಿಷಯಗಳಲ್ಲಿ ಅನೇಕರು ಬೇಸರಗೊಳ್ತಾರೆ. ಏನಪ್ಪ ಯಾವಾಗಲೂ ಪ್ರಾರ್ಥನೆ, ಏನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾನೆ ಇರಬೇಕಾ, ಏನು ಚರ್ಚಿಗೆ ಹೋಗಿ ಪ್ರೇಯರ್ ಮಾಡ್ತಾನೆ ಇರಬೇಕಾ, ಬೆಳಗ್ಗೆ ಪ್ರೇಯರ್ ಮಾಡಬೇಕಾ, ರಾತ್ರಿ ಪ್ರೇಯರ್ ಮಾಡಬೇಕಾ? ಈ ರೀತಿಯಾಗಿ ಅನೇಕರಿಗೆ ಪ್ರಾರ್ಥನೆ ಅಂದರೆ ಒಂದು ಏನಾಗ್ಬಿಡುತ್ತಂದರೆ ಅವ್ರಿಗೆ ಬೇಸರಿಕೆ ಬಂದ್ಬಿಡುತ್ತೆ. ಈ ಪ್ರಾರ್ಥನೆ ಮಾಡದಾಗೆ ಬೇಸರಗೊಳ್ಳುವಂಥ ಈ ಒಂದು ಆಲೋಚನೆ ಅವರಿಗೆ ಯಾರು ತಂದಾಕ್ತಾರಂದರೆ ಸೈತಾನು. ಅವರ ಮನಸ್ಸುಗಳಲ್ಲಿ ಸೈತಾನು ಪ್ರಾರ್ಥನೆಗಳ ಮೇಲೆ ಒಂದು ಬೇಸರಿಕೆನ ಉಂಟು ಮಾಡಿಬಿಡ್ತಾನೆ. ಹಾಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಅನೇಕರು ಬಯಸೋದಿಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಅನೇಕರು ಇಷ್ಟಪಡಲ್ಲ, ಪ್ರಾರ್ಥನೆ ಮಾಡೋ ಆಸಕ್ತಿಗಳು ತೋರಿಸೋದಿಲ್ಲ. ಪ್ರಾರ್ಥನೆಗಳ ಮೇಲೆ ಒಂದು ವಿಶೇಷವಾದ ಒಂದು ದೈವ ಸಮ್ಮುಖವನ್ನು ಹುಡ್ಕೋಕೆ ಅವರಿಗೆ ಈ ರೀತಿಯಾಗಿ ಆ ಮನಸ್ಸು ಬರದೆ ಹೋಗ್ಬಿಡುತ್ತೆ ಮಕ್ಕಳೇ. ಇದು ಸೈತಾನ ಒಂದು ತಂತ್ರವಾಗಿರುತ್ತೆ. ಪ್ರಾರ್ಥನೆ ಮಾಡಬೇಕೆಂದು ನಮಗೆ ಹೇಳ್ಕೊಡ್ದವ್ರು ಯಾರಂದರೆ ಯೇಸು ಈ ಲೋಕದಲ್ಲಿರುವಾಗೆ ಅವ್ರು ಯಾವಾಗಲೂ ಅಧಿಕವಾಗಿ ತನ್ನ ಜೀವಿತವೆಲ್ಲ ಪ್ರಾರ್ಥನೆಯಲ್ಲೇ ಕಳೀತಾ ಇದ್ರು. ನೋಡ್ರಿ, ಅಂಥ ದೇವಾದಿ ದೇವನೇ ಪ್ರಾರ್ಥನೆ ಮಾಡಿದ್ದಾರಂದರೆ ಮನುಷ್ಯರಾದ ನಾವುಗಳು ಎಷ್ಟು ಮಾತ್ರದವರು. ಯಾಕಂದರೆ ಈ ಭೂಮಿ ಮೇಲೆ ಎಷ್ಟೋ ಹೋರಾಟಗಳು, ಸಮಸ್ಯೆಗಳು, ಪಾಪಗಳು, ವಿರೋಧಗಳು, ಎಲ್ಲಿ ನೋಡಿದ್ರೂ ಆಪತ್ತು, ಎಲ್ಲಿ ನೋಡಿದ್ರೂ ಬರೀ ಕೆಟ್ಟದೇ ಸಂಭವಿಸ್ತಾ ಇರುತ್ತೆ. ನೋಡಿ, ಇಂಥ ದಿನಗಳಲ್ಲಿ ನಾವು ಹೆಚ್ಚಾಗಿ ಏನು ಮಾಡಬೇಕಂದ್ರೆ ಪ್ರಾರ್ಥನೆಗಳನ್ನ ಮಾಡಬೇಕು. ಆ ಪ್ರಾರ್ಥನೆ ಕೂಡ ಯಾವ ರೀತಿಯಾಗಿರಬೇಕಂದ್ರೆ ದೇವ ಬಲದಿಂದ ತುಂಬಿದ ಪ್ರಾರ್ಥನೆಗಳಾಗಿರಬೇಕು. ದೇವ ಬಲದಿಂದ ತುಂಬಿ ಪ್ರಾರ್ಥನೆಗಳನ್ನ ಮಾಡೋರಾಗಿರಬೇಕು. ಅದಕ್ಕೆ ನಾವು ಪ್ರತಿದಿನ ಪ್ರಾರ್ಥನೆಯನ್ನು ನಾವು ಏನು ಮಾಡಬೇಕಂದ್ರೆ ದೇವ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಬಿಡಬೇಕು. ಬೆಳಗ್ಗೆ ಎದ್ದು ಕೂಡಲೇ ಪ್ರಾರ್ಥನೆ ಮಾಡಿಬಿಡಬೇಕು. ಹಾಸಿಗೆಗೆ ಹೋಗೋದಕ್ಕೆ ಮುಂಚಿತವಾಗಿ ಪ್ರಾರ್ಥನೆಗಳನ್ನ ಮಾಡಿಬಿಡಬೇಕು. ಈ ಕೊನೆ ದಿನಗಳಲ್ಲಿ ನಾವು ಈ ರೀತಿಯಾಗಿ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ನಾವು ಇರುವುದಾದರೆ
ಬರುವಂಥ ದೊಡ್ಡ ಆಪತ್ತುಗಳಲ್ಲಿ ಆ ಪ್ರಾರ್ಥನೆ ಜೀವಿತದಲ್ಲಿ ಯಾರೆಲ್ಲ ಇರ್ತಾರೋ ಅವ್ರು ತಪ್ಪಿಸ್ಕೊಳ್ತಾರೆ. ಬರುವ ಹೋರಾಟಗಳಲ್ಲಿ ಅವ್ರು ತಪ್ಪಿಸ್ಕೊಳ್ತಾರೆ. ಸೈತಾನ ಮೂಲಕವಾಗಿ ಬರುವಂಥ ಎಲ್ಲ ವಿಧವಾದ ತೊಂದರೆಗಳಿಂದ ಅವರು ತಪ್ಪಿಸಿಕೊಳ್ತಾರೆ. ಅವಳು ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ಇರುವಾಗೆ ದೇವ ರಕ್ಷಣೆ ಅವ್ರಿಗಿರುತ್ತೆ. ದೇವ ದೂತರುಗಳ ಒಂದು ರಕ್ಷಣೆ ಅವರಿಗೆ ಇರುತ್ತೆ. ದೇವರ ಕೃಪೆ ಅವರುಗಳ ಮೇಲೆ ಇರುತ್ತೆ. ಹಾಲೆಲೂಯ. ಹೀಗಾಗಿ ದೇವ ಜನರೇ, ನಾವು ಈ ದಿನಗಳಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆಗಳನ್ನ ಮಾಡಬೇಕು. ಒಬ್ಬರಿಗೆ ಒಬ್ಬರು ಕೂಡಿ ಪ್ರಾರ್ಥನೆಗಳನ್ನು ಮಾಡಬೇಕು. ಯಾಕಂದರೆ ಇದು ಪ್ರಾರ್ಥಿಸುವಂಥ ಕಾಲವಾಗಿದೆ. ಇದು ಪ್ರಾರ್ಥಿಸುವ ಕಾಲ. ಸೈತಾನು ಈ ದಿನಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡದಾಗೆ ನಮ್ಮ ಮನಸ್ಸುಗಳನ್ನ ಗಮನಗಳನ್ನು ಬೇರೆ ಕಡೆ ಚದುರಿಸ್ಬಿಡ್ತಾನೆ. ಹಾಗೆ ಚದುರಿಸುವಾಗೆ ನಾವು ಪ್ರಾರ್ಥನೆ ಇಲ್ಲದಾಗೆ ಹೋಗಿಬಿಡುತ್ತೇವೆ. ಪ್ರಾರ್ಥನೆ ಇಲ್ಲ ಅಂದರೆ ನಮ್ಮ ಹೃದಯದ ಬಲವು ಕುಂದಿ ಹೋಗುತ್ತೆ. ನಮ್ಮ ಹೃದಯದ ಅಭಿಷೇಕ ಆರಿ ಹೋಗುತ್ತೆ. ನಮ್ಮ ಹೃದಯದ ಪ್ರಸನ್ನತೆ ನೀಗಿ ಹೋಗುತ್ತೆ. ದೇವರಿಗೂ ನಮಗಿರುವ ಸಂಬಂಧ ಏನಾಗ್ಬಿಡುತ್ತೆ ಗೊತ್ತಾ? ಮುರಿದೋಗುತ್ತೆ. ಅದಕ್ಕೆ ಸೈತಾನದವನು ನಮ್ಮನ್ನು ಬಲಹೀನಪಡಿಸಬೇಕೆಂದು ನಮ್ಮ ಪ್ರಾರ್ಥನೆ ಸಮಯಗಳನ್ನು ಕದ್ದುಕೊಳ್ಳುತ್ತಾನೆ. ದೇವರನ್ನ ಹುಡುಕುವ ಸಮಯಗಳನ್ನ ಕದ್ದುಕೊಳ್ಳುತ್ತಾನೆ. ಒಬ್ಬರಿಗೆ ಒಬ್ಬರು ಕೂಡಿ ಐಕ್ಯವಾಗಿದ್ದು ಪ್ರಾರ್ಥನೆ ಮಾಡದ ಹಾಗೆ ನಮ್ಮನ್ನು ಚದುರಿಸಿ ಬಿಡುತ್ತಾನೆ. ಹೀಗಾಗಿ ದೇವ ಮಕ್ಕಳೇ, ಯೇಸು ಸ್ವಾಮಿ ಹೇಳಿದ್ದಾರೆ, ಲೂಕ ಸುವಾರ್ತೆ 21:36 ವಚನದಲ್ಲಿ ಬರೆಯಲ್ಪಟ್ಟಿದೆ, ಬರುತ್ತಿರುವಂಥ ಎಲ್ಲ ಹೂಗಳಿಂದಲೂ ತಪ್ಪಿಸಿಕೊಳ್ಳುವುದಕ್ಕೆ, ಮನುಷ್ಯ ಕುಮಾರನ ಮುಂದೆ ನಿಲ್ಲುವುದಕ್ಕೆ ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಎಚ್ಚರವಾಗಿರ್ರಿ. ನೋಡಿದ್ರ, ಯೇಸು ಕ್ರಿಸ್ತನೇ ನಮಗೆ ಪ್ರಾರ್ಥನೆಗಳನ್ನು ಮಾಡುತ್ತಾ ಎಚ್ಚರವಾಗಿರಿ. ಒಂದು ದೇವರ ಬರೋಣದಲ್ಲಿ ಅವರ ಮುಂದೆ ನಿಲ್ಲಬೇಕಾದ್ರೆ ನಾವು ಪೂರ್ಣ ಶಕ್ತರಾಗಬೇಕು. ಆ ಶಕ್ತಿ ಪ್ರಾರ್ಥನೆಯ ಮೂಲಕವಾಗಿ ನಾವು ಹೊಂದಿಕೊಳ್ಳಲು ಸಾಧ್ಯ ಆಗುತ್ತೆ. ಹೀಗಾಗಿ ಆತ್ಮದ ಮನುಷ್ಯ ದೇವರೊಟ್ಟಿಗೆ ಐಕ್ಯಗೊಳ್ಳಬೇಕು, ಬಲಗೊಳ್ಳಬೇಕೆಂದರೆ ಆತ್ಮದ ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಪ್ರಾರ್ಥನೆ. ಹಾಲೆಲೂಯ. ಹೀಗಾಗಿ ನಾವು ದೇವರ ಮುಂದೆ ನಿಲ್ಲೋಕ್ಕೆ ಪೂರ್ಣ ಶಕ್ತರಾಗಬೇಕಂದ್ರೆ ನಾವು ಪ್ರಾರ್ಥನೆ ಜೀವಿತದಲ್ಲಿ ಹೆಚ್ಚಾಗಿ ನಾವು ಬಲಗೊಳ್ಳಬೇಕು. ಮತ್ತೊಂದು ಕಡೆ ಜಗತ್ತಿನ ಆಪತ್ತುಗಳಿಂದ ನಾವು ತಪ್ಪಿಸಿಕೊಳ್ಳಬೇಕಂದ್ರೆ ಪ್ರಾರ್ಥನೆಯಲ್ಲಿ ನಾವು ಸಮಯಗಳನ್ನ ಹೆಚ್ಚಾಗಿ ಕಳೆಯಬೇಕು. ಮತ್ತೊಂದು ಕಡೆ ಸೈತಾನ ಹೋರಾಟಗಳಿಂದ ನಾವು ತಪ್ಪಿಸಿಕೊಳ್ಳಬೇಕು. ಪ್ರಾರ್ಥನೆ. ಯೇಸು ಸ್ವಾಮಿ ಹೇಳಿದ್ದಾರೆ, ಶೋಧನೆ ಒಳಗಡೆ ನಮ್ಮನ್ನು ಸೇರಿಸದೆ ಕೇಡಿನಿಂದ ತಪ್ಪಿಸು ಎಂದು ಮತ್ತಾಯ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನ ಒಂದು ಪ್ರಾರ್ಥನೆಯನ್ನು ಕಲಿಸಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥನೆಗಳನ್ನ ಮಾಡಬೇಕು. ಈ ದಿನಗಳಲ್ಲಿ ಅಧಿಕವಾಗಿ ಪ್ರಾರ್ಥನೆಗಳನ್ನ ಮಾಡೋದನ್ನು ಮುಂದಿಡಿರಿ. ಬೆಳಗಿನ ಜಾವ ಯಾವ ಕುಟುಂಬದಲ್ಲಿ ಪ್ರಾರ್ಥನೆ ಇರುತ್ತೋ ಆ ಕುಟುಂಬಕ್ಕೆ ಒಂದು ದೊಡ್ಡ ರಕ್ಷಣೆ ಇರುತ್ತೆ. ಯಾವ ವ್ಯಕ್ತಿ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿರ್ತಾನೋ ಆ ಮನುಷ್ಯನಿಗೆ ಸುರಕ್ಷಿತವಾಗಿ ಒಂದು ದೊಡ್ಡ ರಕ್ಷಣೆ ಇರುತ್ತೆ. ಅವರುಗಳಲ್ಲಿ ದೇವರು ಕಾರ್ಯಗಳನ್ನು ಮಾಡೋಕ್ಕೆ ಆರಂಭಿಸುತ್ತಾನೆ. ಅವರ ಮೂಲಕವಾಗಿ ಒಂದು ದೊಡ್ಡ ಜಯವು, ದೊಡ್ಡ ಬಿಡುಗಡೆಯು ದೇವರು ಕೊಡಲು ಆರಂಭಿಸುತ್ತಾನೆ. ದಾವೀದನು ತನ್ನ ಕಾಲದಲ್ಲಿರುವಾಗೆ ಒಂದು ದಿನಕ್ಕೆ 7 ಬಾರಿ ದೇವರನ್ನ ಕೊಂಡಾಡ್ತಾ ಇದ್ರಂತೆ. ಹಾಗಂದ್ರೆ 7 ಬಾರಿ ಆತನು ದೇವರನ್ನ ನೋಡಿ ಕೊಂಡಾಡ್ತಾ ಇದ್ದಂದ್ರೆ ಆ ಪ್ರಾರ್ಥನೆ ಮಾಡ್ತಾ ಇದ್ದ ನೋಡ್ರಿ. ದಾನಿಯೇಲ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡ್ತಾ ಇದ್ರು. ಎಲಿಯ ಅಲ್ವಾ ಅಧಿಕವಾಗಿ ದೇವ ಸನ್ನಿಧಾನದಲ್ಲಿ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ವೇದದಲ್ಲಿ ನಾವೀಗ ಅನೇಕ ಭಕ್ತರುಗಳನ್ನ ನಾವು ನೋಡುವುದಾದರೆ ಅವ್ರಿಗೆಲ್ಲರೂ ಹೆಚ್ಚಾಗಿ ದೇವರೊಟ್ಟಿಗೆ ಐಕ್ಯವಾಗಿ ಪ್ರಾರ್ಥನೆಗಳಲ್ಲಿ ಹೆಚ್ಚಾಗಿ ಅವರ ಜೀವಿತಗಳನ್ನು ಕಳೆದ್ರು. ಇವತ್ತು ನಾವು ಏನು ಮಾಡಬೇಕಂದ್ರೆ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ಬೋದು. ಎಷ್ಟೇ ಹೋರಾಟಗಳು ಬಂದರೂ ಪ್ರಾರ್ಥನೆ ಬಿಡಬೇಡಿ. ಏನೇ ಒಂದು ತಡೆಗಳು ಬಂದರೂ ಪ್ರಾರ್ಥನೆ ಬಿಡಬೇಡಿ. ಯಾವ ಸಮಸ್ಯೆಗಳು ಬಂದರೂ ಪ್ರಾರ್ಥನೆಗಳು ಬಿಡಬೇಡ್ರಿ. ಅಂದರೆ ಪ್ರಾರ್ಥನೆಯಲ್ಲೇ ಜಯ, ಪ್ರಾರ್ಥನೆಯಲ್ಲೇ ಬಿಡುಗಡೆ, ಪ್ರಾರ್ಥನೆಯಲ್ಲೇ ಆಶೀರ್ವಾದ, ಪ್ರಾರ್ಥನೆಯಲ್ಲೇ ಅದ್ಭುತ, ಪ್ರಾರ್ಥನೆಯಲ್ಲೇ ಸಕಲವೂ ನಾವು ಹೊಂದಿಕೊಳ್ಳಲು ಸಾಧ್ಯವಾಗುತ್ತೆ. ದೇವ ಮಕ್ಕಳೇ,
ಪ್ರಾರ್ಥನೆ ಮಾಡೋದನ್ನು ನೀವು ಬಿಡಬಾರ್ದು. ಯಾಕಂದರೆ ಆ ಪ್ರಾರ್ಥನೆ ಮಾಡಬಾರ್ದು ಅಂದ್ಬಿಟ್ಟು ಸೈತಾನು ನಿಮ್ಮ ಒಬ್ಬೊಬ್ಬರಿಗೆ ವಿರೋಧವಾಗಿ ಅವನು ಹೋರಾಟ ಮಾಡಿಕೊಂಡೇ ಇರ್ತಾನೆ. ಆದರೆ ನೀವು ಆ ಸೈತಾನ್ ತಂದಾಕುವ ಶೋಧನೆಗಳೆಲ್ಲ ಯೇಸುವಿನ ರಕ್ತವನ್ನು ಚೆಲ್ಲಿ ಅವುಗಳನ್ನ ಕಟ್ಟಿ ಪ್ರಾರ್ಥನೆಯಲ್ಲಿ ಮುಂದುವರಿಯಿರಿ. ದೇವರ ಕಡೆ ಅಧಿಕವಾಗಿ ಗಮನ ಕೊಟ್ಟು ಪ್ರಾರ್ಥನೆ ಮಾಡಿರಿ. ಆ ಪ್ರಾರ್ಥನೆ ಸಮಯ ನಿಮ್ಗೆ ಇಂಪಾಗಿರಬೇಕು, ಸಂತೋಷವಾಗಿರಬೇಕು. ಕಾಟಾಚಾರಕ್ಕಾಗಿ ಪ್ರಾರ್ಥನೆ ಮಾಡಬಾರ್ದು. ಏನೋ ದೇವರು ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಬಾರ್ದು. ಪ್ರಾರ್ಥನೆ ಮಾಡೋಗೆ ಆತ್ಮನ ಬಲದಿಂದಲೂ ದೇವ ಪ್ರಸನ್ನತೆಯಿಂದಲೂ ದೇವ ಸಮ್ಮುಖವನ್ನು ರುಚಿಸಿ ನಾವು ಸಂತೋಷವಾಗಿ ಪ್ರಾರ್ಥನೆಗಳು ಮಾಡುವಾಗೆ ಆ ಪ್ರಾರ್ಥನೆ ಜೀವಿತ ಎಲ್ಲರಿಗೂ ಆಶೀರ್ವಾದವಾಗಿರುತ್ತೆ ಮಕ್ಕಳೇ. ಹಾಲೆಲೂಯಾ. ನಾವು ಈ ರೀತಿಯಾಗಿ ಕೊನೆ ದಿನಗಳಲ್ಲಿ ನಾವೆಲ್ಲಾದ್ರಿಗೂ ಪ್ರಾರ್ಥನೆಗಳನ್ನು ಮಾಡೋದನ್ನು ಬಹಳ ಅಭ್ಯಾಸ ಉಳ್ಳವರಾಗಿ ನಾವು ಇರುವುದಾದರೆ ನಾವು ದೊಡ್ಡ ಆಶೀರ್ವಾದಗಳನ್ನ ಹೊಂದ್ಕೊಳ್ತೀವಿ, ಜಯದ ಮೇಲೆ ಜಯ ಹೊಂದ್ಕೊಳ್ತೀವಿ. ಸಕಲ ವಿಧವಾದ ಕಾರ್ಯಗಳನ್ನ ನಾವು ಜಯಿಸಿ ನಾವು ತುಂಬನೇ ಆಶೀರ್ವದಿಸಲ್ಪಡುವರಾಗಿರ್ತೀವಿ. ಹಾಗಾಗಿ ದೇವ ಮಕ್ಕಳೇ, ನೀವು ಪ್ರಾರ್ಥನೆಯಲ್ಲಿ ಸಮಯನ ಕಳೀರಿ. ಬೆಳಗಿನ ಜಾವದಲ್ಲಿ ಪ್ರಾರ್ಥನೆ ಮಾಡಿರಿ, ರಾತ್ರಿ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಿರಿ, ಮನೆಗಳಲ್ಲಿ ಯಾವಾಗೆಲ್ಲ ನೀವು ಇರ್ತಿರೋ ಪ್ರಾರ್ಥನೆಗಳು ಮಾಡಿರಿ, ದೇಶಕ್ಕೂ ಪ್ರಾರ್ಥನೆ ಮಾಡಿರಿ, ನಮ್ಮ ಸರ್ಕಾರ, ಅಧಿಕಾರ, ಪ್ರಧಾನಿಗಳು, ರಾಜಕಾರಣಿಗಳಿಗೆ ಪ್ರಾರ್ಥನೆ ಮಾಡಿರಿ. ಎಷ್ಟೋ ಜನಗಳು ಬಡತನದಲ್ಲೋ, ರೋಗದಲ್ಲೋ, ಪಾಪಗಳಲ್ಲೋ, ಶಾಪಗಳಲ್ಲೋ ಇರ್ತಾರೋ ಎಲ್ಲರಿಗಾಗಿ ಏಸಪ್ಪ ಪಾದದಲ್ಲಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಸ್ವಂತ ಬಂಧು ಬಳದವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮ ಅಕ್ಕಪಕ್ಕ ಜನಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಸೇವಕರಿಗಾಗಿ, ಸಭೆಗಳಿಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಹೀಗೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನೀವು ದೇವರಿಗೆ ವಿಶೇಷವಾದ ಒಂದು ವ್ಯಕ್ತಿಗಳಾಗಿ ಈ ಭೂಮಿಯಲ್ಲಿ ಪ್ರತ್ಯೇಕಿಸಲ್ಪಟ್ಟು ದೇವರು ನಿಮ್ಮ ಸಂಗಡ ವಾಸ ಮಾಡಿ ನಿಮ್ಮನ್ನು ಅನೇಕರಿಗೆ ಆಶೀರ್ವಾದವಾಗಿ ಉಪಯೋಗಪಡಿಸೋದನ್ನು ನೀವು ನೋಡ್ತೀರಾ. ಹೀಗಾಗಿ ಈ ಬೆಳಗಿನ ಜಾವದಲ್ಲಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ಅಧಿಕವಾಗಿ ದೇವರನ್ನ ಹುಡುಕಿ ಪ್ರಾರ್ಥನೆಗೆ ಹೆಚ್ಚು ಸಮಯನ ಕೊಡುವರಾಗಿರಿ. ಹಾಲೆಲೂಯಾ. ಇದನ್ನು ಕೇಳಿಕೊಂಡಿರಂಥ ನಿಮ್ಮ ಎಲ್ಲರಿಗೂ ದೇವರು ಆಶೀರ್ವದಿಸಲಿ. ಕಣ್ಮುಚ್ಚಿ ಒಂದು ಸಣ್ಣ ಪ್ರಾರ್ಥನೆ ನಾವು ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾಗಿರೋ ತಂದೆ, ಈ ಬೆಳಗಿನ ಜಾವದಲ್ಲಿ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲಾರುಗಳ ಮೇಲೆ ನಿನ್ನ ಕರಗಳನ್ನು ಚಾಚಿ ಪ್ರಾರ್ಥನೆ ಆತ್ಮ ಎಲ್ಲರ ಮೇಲೆ ಸುರಿಸ್ರಿ. ಬಲಹೀನಗಳನ್ನು ತೆಗೆದಾಕ್ರಿ, ನಿದ್ರೆ ಮೂದೇವಿಗಳನ್ನ ತೆಗೆದಾಕ್ರಿ, ಎಲ್ಲ ಅಸಡೆತನಗಳನ್ನ ತೆಗೆದಾಕ್ರಿ. ಅತ್ಯ ಆಸಕ್ತಿ ಉಳ್ಳವರಾಗಿ ಒಬ್ಬೊಬ್ಬರು ಅಪ್ಪ ನಿನ್ನ ಪಾದಗಳನ್ನ ಹುಡುಕಿ ದೇವರ ನಿನ್ನ ಆತ್ಮದಲ್ಲಿ ತುಂಬಿ ಬಲಗೊಂಡವರಾಗಿ ಪ್ರಾರ್ಥನೆಗಳನ್ನು ಮಾಡುವಂಥ ಪ್ರಾರ್ಥನೆ ವೀರರಾಗಿ ಸ್ವಾಮಿ ಎಲ್ಲರನ್ನ ಅಭಿಷೇಕಿಸಿ ಬಲಪಡಿಸಿ ಆಶೀರ್ವದಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ. ಎಲ್ಲರನ್ನ ಆಶೀರ್ವದಿಸ್ರಿ. ನಿಮ್ಮ ಕರಗಳಲ್ಲಿ ಒಪ್ಪಿಸ್ಕೊಡ್ತೀನಿ. ಪ್ರಾರ್ಥನೆ ಕೇಳಾಗೆ ಮಾಡಿದ ಸ್ತೋತ್ರ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋಂಥ ನಿಮ್ಮ ಎಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.